ಅಮಾವಾಸ್ಯ ದಿನ ನನ್ನ ತಂದೆ ತಾಯಿಗಳು ನಮ್ಮ ಮನೆ ದೇವರಿಗೆ ಹೋಗ್ತಾ ಇದ್ದಾರೆ. ಅಷ್ಟರಲ್ಲಿ ಇವತ್ತು ನಾನು ಹೆಣ್ದಿರುವ ಈ ನಾಟಕಕ್ಕೆ ತಲೆಯ ಬರಹವನ್ನು ಕೊಟ್ಟು ಸುಖಾಂತ್ಯವಾದರೂ ಸರಿ ದುಃಖಾಂತ್ಯವಾದರೂ ಸರಿ ಒಂದು ನಿರ್ಣಯವನ್ನು ತೆಗೆದುಕೊಳ್ಳೇಬೇಕು. ಇದೇನು ಸಮಯವಿಷ್ಟಾದರೂ ನೀಲಕಂಠ ಇನ್ನೂ ಬರಲೇ ಇಲ್ಲಲ್ಲ? ಬರಲಿ, ಇದಕ್ಕೆ ಒಂದು ಅಂತ್ಯವನ್ನು ಹಾಡಲೇಬೇಕು. ವೆಲ್ಕಮ್ ಮಿಸ್ಟರ್ ನೀಲಕಂಠ, ವೆಲ್ಕಮ್. ನೀನು ಬರುವುದು ತಡವಾಗಿದ್ದರಿಂದ ನೀನು ಎಲ್ಲಿ ಬರ್ತೀಯೋ ಇಲ್ವಂತ ನನ್ನ ಹೃದಯ ಒಂದೇ ಸಮನೆ ಕಳವಳಗೊಳ್ತಾ ಇತ್ತು. ಎಂಥ ಚಾನ್ಸ್ ಯಾರ ಮಿಸ್ ಮಾಡ್ಕೋತಾರನ? ಹೌದು, ಅಷ್ಟೊಂದು ಪಾರ್ಕು ಲಾಡ್ಜು ರೆಸ್ಟೋರೆಂಟ್ಗಳು ಇರಬೇಕಾದ್ರೆ ನನ್ನನ್ನು ಯಾಕೆ ಇಲ್ಲಿ ಕರೆಸಿದೆ? ಮಿಸ್ಟರ್ ನೀಲಕಂಠ, ಹೆಣ್ಣು ಶೌರ್ಯ ಧೈರ್ಯವಂತಳಾದರೂ ಕೂಡ ಈ ಸಮಾಜಕ್ಕೆ ಹೆದರ್ತಾಳೆ ಎನ್ನುವುದು ನಿನಗೆ ಚೆನ್ನಾಗಿ ನೆನಪಿರಲಿ. ಇದು ಈ ಭವ್ಯ ಭಾರತದ ಪರಂಪರೆಯ ಸಂಸ್ಕೃತಿ. ಹೌದು, ಈ ಸಮುದಾಯದ ಬುಡಕಟ್ಟಿಗೆ ಅವಳು ತಲೆ ಬಾಗಲೇಬೇಕಾಗುತ್ತದೆ. ಇಷ್ಟಕ್ಕೂ ನಾನು ಶ್ರೀಮಂತ ಮನೆತನದ ಹೆಣ್ಣು, ಮೇಲಾಗಿ ಎಲ್ಲರ ಕಣ್ಣುಗಳು ನನ್ನ ಮೇಲೇನೆ ಇರ್ತವೆ. ಅಂಥದ್ರಲ್ಲಿ ನನ್ನ ತಂದೆ ಸೃಷ್ಟಿಸಿರುವ ಅಕ್ಷಯ ಕಿರಣಗಳು ಯಾವಾಗಲೂ ನನ್ನ ಸುತ್ತಾ ಇರ್ತವೆ. ಹೀಗಾಗಿ ನಾವು ಅಲ್ಲಿ ಇಲ್ಲಿ ಸೇರೋದು ಅಷ್ಟೊಂದು ಉತ್ತಮ ಅನಿಸ್ಲಿಲ್ಲ. ಅದಕ್ಕೋಸ್ಕರವಾಗಿ ಯಾರೆಲ್ಲರೂ ಈ ಮನೆಗೆ ನಿಮ್ಮನ್ನು ಆಹ್ವಾನಿಸಿದ್ದೇನೆ. ಹೌದಾ? ಹಾಗಾದ್ರೆ ಮತ್ತೆ ಕೆತ್ತಡ ನಮ್ಮ ಸರಸಕ್ಕೆ ಯಾಕೆ ಇಷ್ಟೊಂದು ಅವಸರ ಪಡ್ತಾ ಇದ್ದೀರಾ? ಮೊದಲನೇ ಬಾರಿ ಈ ನಮ್ಮ ಅರಮನೆಗೆ ಆಗಮಿಸಿದಿರಿ. ಮನೆಗೆ ಬಂದಿರುವ ಅತಿಥಿಗಳನ್ನು ಹಾಗೆ ಸ್ವಾಗತಿಸುವುದು ಈ ಮನೆಯ ಸಂಸ್ಕೃತಿನೂ ಅಲ್ಲ, ಸೌಜನ್ಯತೆನೂ ಅಲ್ಲ. ನಿಮ್ಗೋಸ್ಕರ ಒಂದು ಸವಿನೆನಪಿನ ಕಾಣಿಕೆ ತರ್ತೀನಿ. ಹೌದಾ? ಇದ್ಕೊಂಡ್ ಬಾ. ನಿನ್ನ ಮಾರಿ ಹಬ್ಬ ನಿಮ್ಮ ಹಬ್ಬ ಅವ ಗಳಿಸಿಟ್ಟಿದ್ದು ಆಸ್ತಿ ಪತ್ರ ಎಲ್ಲ ತಗೊಂಡ ಬಂದ್ಬಿಟ್ಟೆ. ಬಾಳ ಗಟ್ಟುಳಕಿವ ನೀನು. ನಿಮ್ಮೇಲಿನ ಪ್ರೀತಿಗಾಗಿ. ಹೌದಾ? ಈ ನಮ್ಮಿಬ್ಬರ ಪ್ರೀತಿ ಅಮರವಾಗಿ ಉಳಿಬೇಕಾದ್ರೆ ಈ ಇವೆರಡರಲ್ಲಿ ನೀವು ಒಂದನ್ನ ಆಯ್ಕೆ ಮಾಡ್ಕೊಳ್ಬೇಕು. ಬಿಚ್ಚಿ ನೋಡ್ಬೋದಾ? ನೋಡ್ಬಹುದು, ಆದ್ರೆ ಆಯ್ಕೆ ಮಾತ್ರ ಒಂದೇ ಆಗಿರುತ್ತೆ. ಕೊಡು. ಸೂಪರ್, ಎಲ್ಲ ಆಸ್ತಿ ಪತ್ರನೂ ಅದರಲ್ಲೇ ಇದೆ. ಇದರಲ್ಲಿ ಏನಿದು? ಆವಾಜ್ ಮತ್ ಕರೋ ಗುರುಜಿ. ನೀ ಸೃಷ್ಟಿಸಿರುವ ಈ ಎರಡು ಬತ್ತಳಿಕೆಗಳನ್ನ ನಿನ್ನ ಕೈಗೆ ಕೊಟ್ಟಾಗಿದೆ. ಮೊದಲನೇದು ಈ ಮನೆಯ ಸಿರಿ ಸಂಪತ್ತಿನ ಸರ್ವ ಆಸ್ತಿಯು. ಅದನ್ನೇನಾದ್ರೂ ನೀನು ಆಯ್ಕೆ ಮಾಡಿಕೊಂಡಿದೆ ಆದ್ರೆ ನೀನ್ ಜೀವನ್ ಪೂರ್ತಿ ಕುಳಿತುಕೊಂಡು ಉಂಡ್ರು
ಏನ್ ಪಾರ್ವತಿ, ಮನೆಗೆ ಯಾರೋ ಬಂದು ಹಾಕಿದೆ? ಮನೆ ಬಾಗಿಲು ಕೂಡ ತೆರೆದೇ ಇದೆ. ಶ್ರಾವಣಿ, ಅಮ್ಮ ಶ್ರಾವಣಿ. ವೆಲ್ಕಮ್ ಮಿಸ್ಟರ್ ಸೂರಪ್ಪ, ಹಾರ್ಟ್ಲಿ ವೆಲ್ಕಮ್ ಟು ಯು. ಇನ್ನೊಂದು 5 ನಿಮಿಷ ಲೇಟ್ ಆಗಿ ಬಂದಿದ್ದೆ ನಿಜವಾದ್ರೆ ನಿನ್ನ ಮಗಳ ಶೋಭನಾ ಒಳಗಡೆ ನಡೀತಾ ಇರೋದು ನಿನ್ನ ಮಗಳ ಶೋಭನಾ. ಯಾರ ಮನೆಗೆ ಬಂದು ಯಾರ ಮುಂದೆ ನಿಂತು ಯಾಕೆ ಮಾತಾಡ್ತಿದ್ಯಾ ಅನ್ನೋ ಪ್ರಜ್ಞೆ ಇದೆಯಾ? ನಿನ್ನ ಮಗಳ ಶೀಲಹರಣ ಮಾಡಕ್ ಪಾರ್ವತಿ, ನನ್ನ ಗಂಡ ನಿನಗೇನ್ ಮೋಸ ಮಾಡಿದ್ರು ಅಂತ ನೀನ್ ಅವ್ರನ್ನ ಶೂಟ್ ಮಾಡ್ದೆ. ನಿನ್ನ ಗಂಡ ಮೋಸ ಮಾಡದೇ ಇರ್ಬೋದು, ಆದ್ರೆ ನನಗೆ ಮೋಸ ಮಾಡಿದ್ದು ನಿನ್ನ ಗಂಡನಂತ ಒಬ್ಬ ಶ್ರೀಮಂತ ನಾಯಿ. ಅದಕ್ಕೋಸ್ಕರ ನಿನ್ನ ಗಂಡನಂತ ಶ್ರೀಮಂತ ಯಾವನೇ ಸಿಕ್ಕರು ಅವರನ್ನ ಸರ್ವನಾಶ ಮಾಡದೆ ಬಿಡೋದಿಲ್ಲ ಈ ನೀಲಕಂಠ. ನೋಡು, ನನಗ್ ಬೇಕಾದ್ ಮಾಡು, ಆದ್ರೆ ದಯವಿಟ್ಟು ನನ್ನ ಮಗಳಿಗೆ ಏನು ಮಾಡಬೇಡ. ನಿನ್ನ ಕೈ ಮುಗಿದು ಬೇಡ್ಕೊಳ್ತೀನಿ. ನಿನ್ ಮಗಳಿಗೆ ಏನೋ ಮಾಡೋದಿಲ್ಲ, ಏನು ಮಾಡಬೇಡ. ಆದ್ರೆ ನಿನ್ನ ಮುಗಿಸಿ ಬೇಡ. ಸೂರಪ್ಪ, ಎಂದು ನನ್ನ ಆಸೆ ತೀರ್ತು, ಸೇಡು ತೀರ್ತು. ಸೂರಪ್ಪ, ಆಗ್ಲೇ ನಿನ್ನ ಹೆಂಡತಿ ಜೊತೆ ನಿನ್ನನ್ನು ಯಮಲೋಕಕ್ಕೆ ಕಳಿಸ್ತಾ ಇದ್ದೆ. ಆದ್ರೆ ನಿನ್ನ ಮಗಳಿಗಾದ ವ್ಯವಸ್ಥೆ, ನಿನ್ನ ಮಗಳಿಗಾದ ಅತ್ಯಾಚಾರವನ್ನ ನೀನು ಕಣ್ಣಲ್ಲೇ ನೋಡಿ ಸಾಯಬೇಕು. ನೋಡಿ ಸಾಯಬೇಕು. ನಾನು ನೀನು ಇನ್ನು ಸ್ವರ್ಗದಲ್ಲೇ ಭೇಟಿಯಾಗೋಣ. ದಯವಿಟ್ಟು ನನ್ನ ಕ್ಷಮಿಸು ಮಗಳೇ. ಮಗಳೇ, ಬೇಡಮ್ಮ, ಆಸ್ಪತ್ರೆಗೆ ಹೋದ್ರು ಬದುಕೋ ಸ್ಥಿತಿಯಲ್ಲಿ ನಾನಿಲ್ಲ ಅಮ್ಮ, ನಾನಿಲ್ಲ. ಶ್ರಾವಣಿ, ನನ್ನೊಂದು ಮಾತು ನಡೆಸ್ಕೊಡ್ತೀಯ ತಾಯಿ? ನಾನು ನಾನು ನಿನ್ ಬಿಟ್ಟು ಹೋಗೋದಿಲ್ಲಮ್ಮ, ನಿನ್ ಬಿಟ್ಟು ಹೋಗೋದಿಲ್ಲ. ಆದ್ರೆ ಮಗಳೇ, ಹೆಣ್ಣಿಗೆ ಶೀಲಾನೇ ಸರ್ವಸ್ವಮ್ಮ. ಶೀಲ ಕಳೆದುಕೊಂಡು ಹೆಣ್ಣಿಗೆ ಈ ಸಮಾಜದಲ್ಲಿ ಬೆಲೆ ಇಲ್ಲ ತಾಯಿ. ಅದಕ್ಕೆ 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 ನೀನು ನೀನು ನಿನ್ನ ಶೀಲಹರಣ ಮಾಡಿದವನ ಜೊತೆನೆ ನೀನು ಮದುವೆ ಮಾಡ್ಕೋಬೇಕಮ್ಮ. ಹೌದಮ್ಮ, ಹೌದು ಮಗಳೇ, ಅಳಬೇಡ ತಾಯಿ. ನಾನು ನಿನ್ ಜೊತೆಗೆ ಇರ್ತೀನಲ್ಲ, ಹೆದರ್ಬೇಡ ಮಗಳೇ. ಈ ಜಮೀನ್ದಾರ್ ಮನೆತನದ ನಂದಾ ದೀಪವಮ್ಮ ನೀನು. ನಿನ್ನ ಹೊಟ್ಟೆಯಿಂದಾನೇ ಈ ಜಮೀನ್ದಾರ್ ಮನೆಗೆ ವಂಶದ ಕುಡಿ ಬರ್ಬೇಕಮ್ಮ. ಅಮ್ಮ, ನಾನು ಖಂಡಿತ ನಿನ್ನ ಜೊತೆಯಲ್ಲೇ ಇರ್ತೀನಿ ತಾಯಿ, ಇರ್ತೀನಮ್ಮ. ಹೆಂಗಂದ್ರೆ ನಾನೇ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿ ಹುಟ್ಟಿ ಬರ್ತೀನಮ್ಮ.